ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೋಟಿ ಗೊಬ್ಬ ಗೆಲ್ಲೋನು ಕೋಟಿ ಗೊಬ್ಬ. ಈ ಜಿಂದಗಿ ಗೇಮು ಕಣೋ ಗೆಲ್ಲೋಣ ಬಾ. ಬಲ್ಗಾಲಿಟ್ಟು ಒಳಗಡೆ ಬಮ್ಮ. ಅಮ್ಮ, ದೇವಸ್ಥಾನಕ್ಕೆ ಹೋಗಿದ್ದೆ, ಪ್ರಸಾದ ತಗೊಳ್ಳಿ. ಏನಾಯ್ತು? ಯಾಕೆ ಯೋಚನೆ ಮಾಡ್ತಿದ್ದೀರಾ? ಎಲ್ಲ ಒಳ್ಳೇದಾಗತ್ತಮ್ಮ, ತಗೊಳ್ಳಿ. ಏನಿದು ದಿಢೀರಂತ ಇಬ್ರು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀರಾ? ಇವತ್ತೇನಾದ್ರೂ ವಿಶೇಷನಾ? ಹೌದು ಕಣಮ್ಮ, ಇವತ್ತು ವಿಶೇಷನೇ. ಶಾಂತಿ ನಿವಾಸಕ್ಕೆ ಒಳ್ಳೇದಾಗ್ಲಿ ಅಂತ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸ್ಕೊಂಡ್ ಬಂದು. ಲೇ, ಇದೇನೇ ರತ್ನ, ಎಲ್ಲ ಹೊಸದಾಗ ಶುರು ಮಾಡಿದ್ಯಾ? ಏನ್ ವಿಷಯ ಹೇಳು. ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಮನೇಲಿರೋ ಸಮಸ್ಯೆ ಎಲ್ಲ ಬಗೆಹರಿಯುತ್ತೆ ಅಂತ ಹೇಳಿದ್ರುಮಾ, ಅದಕ್ಕೆ ಹೋಗಿದ್ವಿ. ಸಮಸ್ಯೆನಾ? ಏನ್ ಸಮಸ್ಯೆ? ಅಯ್ಯೋ, ಅದ್ಯಾಕಮ್ಮ ಅಷ್ಟೊಂದು ಅನುಮಾನದಿಂದ ಕೇಳ್ತಿದ್ದೀರಾ? ಅದೇನಂದ್ರೆ ಮಂತ್ರಮ್ಮ, ಬನ್ನಿ, ಪ್ರಸಾದ ತಗೊಳ್ಳಿ. ಮನೆಗ್ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಬಂದಿದೀವಿ. ಮನೆ ಗಂಟಿರೋ ಪೀಡೆ ಪಿಸಾಚಿ ಯಾವ್ದಾದ್ರು ಇದ್ರೆ ಅದೆಲ್ಲ ಬಿಟ್ಟೋಗ್ಲಿ ಅಂತ ಅರ್ಚನೆ ಮಾಡಿಸ್ಕೊಂಡ್ ಬಂದು. ಹಂಗೆ ಒಂದು ಹೊಸ ಹೋಮ ಮಾಡ್ಸೋದಕ್ಕೆ ಅರ್ಚಕರಿಗೆ ದುಡ್ಡು ಕೊಟ್ಬಿಟ್ಟು ಬಂದಿದೀವಿ. ಅದೆಲ್ಲ ಮಾಡ್ಸಿದ್ರೆ ಈ ಶಾಂತಿ ನಿವಾಸದಲ್ಲಿ ನೆಮ್ಮದಿ ನೆಲ್ಸತ್ತಂತೆ. ಏನು ಪೀಡೆ ಹೋಗಕ್ಕೆ ಹೋಮನ? ಅದೇನು ಅಂತ ಸ್ವಲ್ಪ ಬಿಡ್ಸ್ ಹೇಳಿ ರತ್ನ. ಹ್ಞೂ ಕಣ್ರಮ್ಮ, ಕೆಲವು ಪೀಡೆ ಪಿಸಾಚಿಗಳು ಕಣ್ಣು ಮುಂದೆ ಇದ್ರೂನು ಕಾಣಲ್ವಂತೆ. ಅದೆಲ್ಲ ಪರಿಹಾರ ಆಗ್ಬೇಕು ಅಂದ್ರೆ ಒಂದು ವಿಶೇಷವಾಗಿ ಪೂಜೆ ಮಾಡಿ ಅಂತ ಪೂಜಾರಿ ಅವ್ರಿಗೆ ಹೇಳ್ಬಿಟ್ಟು ಬಂದಿದೀವಿ. ಹೌದಾ? ಏನೋ ಮಾಡ್ರಮ್ಮ, ತೊಂದ್ರೆ ಆಗದೆ ಇದ್ರೆ ಸಾಕು ಅಷ್ಟೇ. ಯಾಕ್ರತ್ನಮ್ಮ ಹಾಗೆ ಗುರಾಯಿಸ್ತಿದ್ದೀರಾ? ಗುರಾಯಿಸ್ತೆ ಇನ್ನೇನೇ ಮಾಡ್ಲಿ? ಯಾಕೇನೇನೋ ಮಾತಾಡ್ತಿದ್ದೀರಾ? ಈ ಮನೆಗೆ, ಈ ಶಾಂತಿ ನಿವಾಸಕ್ಕೆ ಸೊಸೆ ಆಗೋದಕ್ಕೆ ಲಾಯ್ಕೆ ಇಲ್ಲ ನೀನು. ಏಯ್, ಏನ್ ಬಾಯಿಗೆ ಬಂದಂಗ ಮಾತಾಡ್ತಿದ್ಯಾ? ನಾನ್ ಬಾಯಿಗೆ ಬಂದಂಗೆ ಕಡೆ ಮಾತಾಡೋದು, ಬಾಯಿಗೆ ಬಂದಂಗೆ ಅಂತ. ಏಯ್ ರತ್ನಮ್ಮ, ಏನ್ ಮಾಡ್ತಿದ್ದೀರಾ? ಬಿಡಿ. ಏನ್ ದೊಡ್ಡ ಮಾರಾಣಿನ ನೀನು. ಆಗ್ತಿದ್ದೆ ನೀನು. ಸುಮ್ನೆ ಸುಶಾಂತಪ್ಪ. ಏ ರತ್ನ, ಏನೇ ಮಾಡ್ತಾ ಇದ್ಯಾ ನೀನು? ಅಯ್ಯೋ ರತ್ನಮ್ಮ, ಶೋ ಬಿಡಿ ಸುಶಾಂತಪ್ಪ ನೀವು. ಇವಳಿಗೆ ಇವತ್ತು ಸರಿಯಾಗಿ ಇವಳೇನೋ ಮನೆಗೆ ದೊಡ್ಡ ಮಾರಾಣಿ ತರ ಆಡ್ತಿದ್ದಾಳೆ. ಬನ್ನಿ. ಓಹೋ, ಯಾಕಮ್ಮ ನಗ್ತಿದ್ಯಾ? ಹೇ ರತ್ನಮ್ಮ, ನೀವು ಮಂತ್ರಕ್ಕೆ ಹೋಗಿ ಹೊಡೆದು ಬಿಟ್ರಾ? ಹಾ, ಇನ್ನೇನ್ ಮಾಡ್ಲಿ, ನಾನು ಎಷ್ಟು ದಿನ ಅಂತ ತಡ್ಕೊಳ್ಳಿ. ಅದಕ್ಕೆ ಕನಸ್ಕಂಡೆ ನಾಯಿಗ್ ಬಾರ್ಸೋದ್ರ ಅನ್ಕೊಂಡೆ. ಅಲ್ಲೂ ಮುರಿದು ಬಿಡ್ತಿದ್ದೆ ನಾನೀಗ. ಏ ರತ್ನ, ಏನೇ ಅದು ಗುಸ್ಗುಸ ಪಿಸ್ಪಿಸ ಹಲ್ಲು ಗಿಲ್ಲು ಅಂತಿದ್ಯಾ? ಅದು ಬೆಳಗ್ಗೆಯಿಂದ ಯಾಕೋ ಸ್ವಲ್ಪ ಹಲ್ಲು ನೋವು ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಹೇಳೋದು ಕಡಿಮೆ ಮಾತಾಡು ಅಂತ. ನಿಮ್ಮಷ್ಟು ಮಾತಾಡಲ್ಲ ಬಿಡಿ ನಾನು. ರತ್ನಮ್ಮ, ಸುಶಾಂತ್ ಬಂದ್ಯಾ? ಡಾಕ್ಟರ್ ಹತ್ರ ಹೋಗಿದ್ಯಲ್ಲಪ್ಪ, ಏನಂದ್ರು?
ಅದೇನು ಇಲ್ವಂತೆ ಅತ್ತೆ. ಡಾಕ್ಟರ್ ಹತ್ರ ತೋರಿಸ್ಕೊಂಡ್ ಬಂದ್ವಿ, ಎಲ್ಲ ನಾರ್ಮಲ್ ಆಗಿದೆಯಂತೆ. ಹೌದಾ? ಹಾ. ಹೇ, ಯಾವ ಡಾಕ್ಟರ್ ಹತ್ರ ಹೋಗಿದ್ರಿ? ಆ, ಅದೇ ಅತ್ತೆ, ಮಮತಾ ಕ್ಲಿನಿಕ್ ಇದೆಯಲ್ಲ, ಶ್ವೇತಾ ಡಾಕ್ಟರ್ ಅವ್ರ ಹತ್ರ ಹೋಗಿದ್ವಿ. ಅಲ್ವೇನ್ರಿ? ಹಾ ಹೌದು. ಯಾವ ಶ್ವೇತಾ ಹತ್ರ ಹೋಗಿದ್ರಿ? ಅದೇ ಮಮತಾ ಕ್ಲಿನಿಕ್ ಡಾಕ್ಟರು ಅವ್ರು ತಾನೆ? ಇವಳೊಬ್ಳು ಎಲ್ಲದಕ್ಕೂ ಕೊಂಕ್ ಹಾಕ್ತಾನೆ ಇರ್ತಾಳೆ, ಎಲ್ಲಿಂದ ಸಿಕ್ಬಿದ್ಲು. ಡಾಕ್ಟರ್ ಶ್ವೇತಾ ಹತ್ರ ಹೋಗಿದ್ರಾ? ಆ, ಆ, ಇಟ್ಸ್ ಓಕೆ. ಅಚ್ಚರಿ, ಏನ್ ಹೇಳಿದ್ರು? ಏನ್ ಹೇಳ್ತಾರೆ? ಅವ್ರು ಹೇಳಿದ್ದನ್ನ ಅತ್ತೆ ಮುಂದೆ ಹೇಳಿದ್ನಲ್ಲ. ಇರ್ಲಿ, ಇನ್ನೊಂದ್ಸಲ ಹೇಳು, ಅದ್ರಲ್ಲೇನ್ ತಪ್ಪಿದೆ? ನಾನ್ ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಏನದ್ಗೆ ಒಂಥರ ಕೇಳ್ತಿದ್ದೀರಾ? ಇಷ್ಟೊತ್ತು ಕೇಳಿದ್ದೀನಿ, ಮತ್ತೆ ಯಾಕೆ ಹೇಳು ಅಂತ ಹೇಳ್ತಿದ್ದೀರಾ? ಹಾಗಲ್ಲಪ್ಪ ಸುಶಾಂತ, ಸತ್ಯನ ಎಷ್ಟೆಲ್ಲ ಹೇಳಿದ್ರು ಸತ್ಯ ತರನೇ ಇರ್ಬೇಕಲ್ವಾ? ಸುಳ್ಳುನ ಆ ರೀತಿ ಹೇಳಕ್ಕಾಗಲ್ಲ ಅಲ್ವಾ? ಅದಕ್ಕೆ ಇನ್ನೊಂದ್ಸಲ ಹೇಳು, ತಪ್ಪೇನಿದೆ? ಹೇಳು ಮಂತ್ರ. ಏನಕ್ಕೆ ಯಾಕೆ ವಿಚಿತ್ರವಾಗಿ ಮಾತಾಡ್ತಿದ್ದೀರಾ? ಏ ಸಾಧನಾ, ನೀನ್ ಯಾಕೆ ಈ ವಿಷಯನ ಅಷ್ಟು ದೊಡ್ಡದ್ ಮಾಡ್ತಿದ್ಯಾ? ಅಲ್ಲ, ಡಾಕ್ಟರ್ ಶ್ವೇತಾ ಫಾರಿನ್ ಹೋಗಿ 4 ತಿಂಗಳಾಯ್ತು. ಅಲ್ಲ, ಡಾಕ್ಟರ್ ಶ್ವೇತಾ ಫಾರಿನ್ ಹೋಗಿ 4 ತಿಂಗಳಾಯ್ತು. ಹೋದ್ ತಿಂಗಳು ನನ್ನ ಫ್ರೆಂಡ್ ಮಗಳು ಕನ್ಸೀವ್ ಆಗಿದ್ದಾಳೆ, ಇಲ್ಲೇ ಚೆಕಪ್ ಮಾಡ್ಸೋಣ ಅಂತ ಹೇಳಿದಾಗ ಅವಳಿಗೆ ಅಪಾಯಿಂಟ್ಮೆಂಟೇ ಸಿಕ್ಕಿರ್ಲಿಲ್ಲ. ಅಲ್ಲ, ನೀವ್ ನೋಡಿದ್ರೆ ಈಗ ತಾನೇ ಹೋಗಿ ಚೆಕಪ್ ಮಾಡಿಸ್ಕೊಂಡ್ ಬಂದ್ವಿ ಅಂತ ಹೇಳ್ತಾ ಇದ್ದೀರಲ್ಲ, ಅದಕ್ಕೆ ಕೇಳ್ದೆ. ಆಗ್ಲೇ ನನ್ನ ಹತ್ರ ನನ್ನ ಫ್ರೆಂಡು ಶ್ವೇತಾ ನಂಬರ್ ತಗೊಂಡು ವಿಡಿಯೋ ಕಾಲ್ ಅಲ್ಲಿ ಕನ್ಸಲ್ಟೇಷನ್ ತಗೊಂಡ್ರಲ್ಲ. ಅಲ್ಲ, ಹೇಳಕ್ಕಾಗಲ್ಲಪ್ಪ, ಒಂದ್ ವೇಳೆ ಮಂತ್ರನ್ಗೋಸ್ಕರನೇ ನನ್ನ ಫ್ರೆಂಡು ಫ್ಲೈಟಲ್ಲಿ ಬಂದು ಕನ್ಸಲ್ಟ್ ಮಾಡಿ ವಾಪಸ್ ಫ್ಲೈಟಲ್ಲೇ ಹೋದ್ರೋ ಏನೋ. ಏನ್ ಮಂತ್ರ? ಸಾಧನಾ ಹೇಳ್ತಾ ಇರೋದು ನಿಜನಾ? ಅಮ್ಮೋರೆ, ಡಾಕ್ಟ್ರೇ ಊರಲ್ಲಿ ಇಲ್ಲ ಅಂದ್ಮೇಲೆ ಇವ್ರು ಹೇಳ್ತಿರೋದೆಲ್ಲ ಸುಳ್ಳು ಅಂತ ತಾನೇ? ಅಷ್ಟು ಗೊತ್ತಾಗಲ್ವಾ ನಿಮ್ಗೆ? ಸುಶಾಂತ, ಏನಪ್ಪ ಇದು? ಏನ್ ಹೊಸ ವರ್ಷ ಇದು? ಅಮ್ಮ, ಅದು ಒಂದ್ ನಿಮಿಷ ಅಮ್ಮ. ಮಂತ್ರ, ಈ ವಿಷಯದಲ್ಲಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ನೀವು? ಮನ್ಸಲ್ಲಿ ಏನ್ ಇಟ್ಕೊಂಡಿದ್ದೀರಾ ನೀವು? ಬೆಳಿಗ್ಗೆಯಿಂದ ಒಂದೇ ಸಮ ವಾಂತಿ 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 ಅಂತ ಒದ್ದಾಡ್ದೆ, ಈಗ ನೋಡಿದ್ರೆ ಏನು ಇಲ್ಲ ಅಂತಿದ್ಯಾ?